ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ದ್ವಿತೀಯ PUCಯಲ್ಲಿ ಬರುವಂತಹ, ಅದರಲ್ಲೂ ಪ್ರಾಮುಖ್ಯವಾಗಿ ಈ ಪಲ್ಲವ ಪುಸ್ತಕದಲ್ಲಿ, ವ್ಯಾಕರಣ ಪುಸ್ತಕದಲ್ಲಿ ಬರುವಂತಹ ವ್ಯಾಕರಣವನ್ನು ನಾನಿವತ್ತು ಅಭ್ಯಾಸ ಮಾಡೋಣ. ಅದರಲ್ಲಿ ಪ್ರಾಮುಖ್ಯವಾಗಿ ಧಾತುಗಳನ್ನ, ಕ್ರಿಯಾಪದಗಳ ಕಾಲಸೂಚಕಗಳನ್ನ ಮತ್ತು ನಿಷೇಧಾರ್ಥಕ ರೂಪಗಳನ್ನ ನಾವು ಇವತ್ತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಧಾತು ಎಂಬುದಾಗಿ ನಾವು ನೋಡುವಾಗ, ಈಗ ಒಂದು ಕ್ರಿಯಾಪದ ಇದೆ. ಒಂದು ಕ್ರಿಯಾಪದ ಅಂದ್ರೆ, ಉದಾಹರಣೆಗಾಗಿ ನಾನು ಬರೆದಿಟ್ಟಿದ್ದೇನೆ, ನೋಡುತ್ತಾಳೆ, ನೋಡುತ್ತಾನೆ, ಮಾಡುತ್ತಾನೆ. ಹೀಗೆ ಈ ನೋಡುತ್ತಾಳೆ ಇದೆಯಲ್ಲ, ಇದು ಒಂದು ಕ್ರಿಯಾಪದ. ಹೌದಾ? ನೋಡುತ್ತಾಳೆ ಇದು ಒಂದು ಕ್ರಿಯಾಪದ. ಈ ಕ್ರಿಯಾಪದ ಪೂರ್ಣಗೊಂಡಂತಹ ಈ ಕ್ರಿಯಾಪದದಲ್ಲಿ ನಾವೇನ್ ನೋಡುತ್ತೇವೆ? ಮೂಲ ರೂಪವನ್ನು, ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನೇ ಮೂಲವಾಗಿ ಅದು ಪ್ರಾರಂಭಗೊಂಡಂತ ರೂಪವನ್ನೇ ನಾವೇನಂತ ಕರೀತೇವೆ? ಇಲ್ಲಿ ಧಾತು ಎಂಬುದಾಗಿ ಕರಿತೇವೆ. ಕ್ರಿಯಾಪದದ ಮೂಲ ರೂಪವನ್ನೇ ನಾವೇನಂತ ಕರಿತೇವೆ? ಧಾತು ಎಂಬುದಾಗಿ ನಾವು ಕರಿತೇವೆ. ಪರೀಕ್ಷೆಯಲ್ಲಿ ನಿಮ್ಗೆ ಏನ್ ಮಾಡ್ತಾರೆ? ಕ್ರಿಯಾಪದವನ್ನು ಕೊಟ್ಟು ಈ ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ ಎಂಬುದಾಗಿ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕು? ಇದು ಒಂದು ಉದಾಹರಣೆಗಾಗಿ ನೋಡುತ್ತಾಳೆ ಇದೆ. ಇಲ್ಲಿ ಧಾತು ಯಾವುದು? ನೋಡು ಅನ್ನುವಂಥದ್ದು ಏನಿದೆ, ಎಲ್ಲಿದೆ? ಇದು ಧಾತು ಆಗಿರ್ತದೆ. ಹೀಗೆ ಅನೇಕ ಒಂದು ವಿಷಯಗಳ ಪಟ್ಟಿ ನಿಮ್ಗೆ ಕೊಟ್ಟಿದ್ದಾರೆ. ಇನ್ನೂ ಧಾತುವಿನ ಬಗ್ಗೆ ನಾವು ಸ್ವಲ್ಪ ಅಭ್ಯಾಸ ಮಾಡುವುದಾದ್ರೆ, ಧಾತುಗಳಲ್ಲಿ ಮೂಲ ಧಾತು ಮತ್ತು ಸಾಧಿತ ಧಾತು ಅಂತ ಹೇಳಿ ಎರಡು ರೂಪಗಳು, ಅಂದ್ರೆ ವಿಧಗಳು ಬರ್ತವೆ. ಅಂದ್ರೆ ಮೂಲ ಧಾತು, ಸಾಧಿತ ಧಾತು ಅಂತ ಹೇಳಿ. ಮೂಲ ಧಾತು ಅಂದ್ರೆ ಸಹಜವಾಗಿರುವಂತ ಧಾತುವನ್ನ ನಾವು ಮೂಲ ಧಾತು ಎಂಬುದಾಗಿ ಕರಿತೇವೆ. ಉದಾಹರಣೆಗೆ ನೋಡು, ಮಾಡು, ಕೊಡು, ಇರು, ಹೋಗು ಅಂತ ಹೇಳಿ ಇವುಗಳು ಒಂದು ಮೂಲ ಧಾತು. ಹೌದಾ? ಆದ್ರೆ ಹಾಗೆ ಸಾಧಿತ ಧಾತು ಅಂದ್ರೆ ಇಸು ಪ್ರತ್ಯಯ ಸೇರಿಸ್ತೇವೆ. ಇಸು ಪ್ರತ್ಯಯ ಸೇರಿಸಿ ಮಾಡಿದಂತಗಳು ನಾವೇನಂತ ಕರಿತೇವೆ? ಕನ್ನಡ ಅಧಿಕಿಸು, ಕನ್ನಡಿಸು. ಹೌದಾ? ಅಬ್ಬರ ಅಧಿಕಿಸು, ಅಬ್ಬರಿಸು. ಈಗ ಅನುಕರಣಾವಯವಕ್ಕೆ ಇಸು ಸೇರಿಸಿದ್ರೆ ಘಮ ಘಮ, ಘಮ ಘಮಿಸು. ಹೌದಾ? ಈ ರೀತಿಯಾಗಿ ಇಲ್ಲಿ ವಾಕ್ಯ ರಚನೆ ಆಗುವುದನ್ನು ನಾವು ನೋಡ್ತೇವೆ. ಇಲ್ಲಿ ಸಾಧಿತ ಧಾತು ಅಂದ್ರೆ ಇಸು ಪ್ರತ್ಯಯ ಸೇರಿಸುವಂತದ್ದನ್ನು, ಮೂಲ ಧಾತು ಅಂದ್ರೆ ಸಾಮಾನ್ಯವಾಗಿ ಮೂಲವಾಗಿ ಬಂದಿರುವಂತಹ ಕ್ರಿಯಾಪದಗಳ ಮೂಲ ರೂಪವನ್ನೇ ನಾವೇನಂತ ಕರಿತೇವೆ? ಧಾತು ಎಂಬುದಾಗಿ ಕರಿತೇವೆ. ಈಗ ನಾನು ಇಲ್ಲಿ ಪಲ್ಲವ ಪುಸ್ತಕದಲ್ಲಿ ಇರುವಂತಹ ಒಂದು ಬಿಟ್ಟ ಸ್ಥಳದಲ್ಲಿ ಧಾತುಗಳನ್ನ ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ ಎಂಬುದಾಗಿದೆ ಅಲ್ಲ, ಅದನ್ನ ನಾನು ಬರಿತಾ ಹೋಗ್ತೇನೆ. ನೀವು ಕೂಡ ನಿಮ್ಮ ಪಲ್ಲವ ಪುಸ್ತಕದಲ್ಲಿ ಅವುಗಳನ್ನು ಬರೆದಿಟ್ಕೊಳ್ರಿ. ಯಾಕೆಂದ್ರೆ ಪರೀಕ್ಷೆಯ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ? ಇಲ್ಲಿ ಓದಿದನು, ಓದಿದನು ಇದು ಒಂದು ಕ್ರಿಯಾಪದ. ಹೌದಾ? ಇದರ ಮೂಲ ರೂಪ ಏನು? ಓದಿ ಅಂತಲ್ಲ ಬರೀಬಾರ್ದು, ಓದು, ಓದು. ಹೌದಾ? ತಿಂದನು, ತಿಂದನು, ತಿನ್ನು. ಬಂದವು, ಬಂದವು, ಬರು. ಹಾಡುವಳು, ನಿಂತರು ಇದೆ, ನಿಂತರು, ನಿಲ್ಲು. ಸುಲಭವಾಗಿದೆ, ಆದ್ರೂ ಕೂಡ ಎಷ್ಟೋ ಸಾರಿ ನಮ್ಗೇನಾಗ್ಬಿಡ್ತದೆ, ಆ ಒಂದು ಕನ್ಫ್ಯೂಸ್ ಆಗುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಸುಮಾರು 26 ಒಂದು ಕ್ರಿಯಾಪದಗಳನ್ನು ಕೊಟ್ಟು ಧಾತುವನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಆ 26ಗಳನ್ನು ಕೂಡ ನಾನು ಇಲ್ಲಿ ಬರೆದು ನಿಮ್ಗೆ ತೋರಿಸ್ತೇನೆ. ಅವಳನ್ನ ನೀವು ಏನ್ ಮಾಡ್ಕೊಳ್ರಿ? ಅದನ್ನ ಬರೆದು ಸಿದ್ಧಪಡಿಸಿ ಇಟ್ಕೊಳ್ರಿ. ಹಾಡುವಳು, ಹಾಡು. ಈಗ ಮುಂದೆ ಹಾಡು ಆಯ್ತಾ? ತೋರಿಸು,
ತೋರಿಸು, ತೋರು. ಕುಡಿಸು, ಕುಡಿಸು. ಕುಡಿಸು ಏನ್ ಬರ್ತದೆ? ಕುಡಿ. ನಲಿಯುತ್ತ, ನಲಿ. ನಲಿಯುತ್ತ, ನಲಿ. ಕಟ್ಟಿಸು, ಕಟ್ಟಿಸು. ನೋಡಿ ಏನ್ ಬರ್ತದೆ? ಕಟ್ಟು ಬರ್ತದೆ. ಕಟ್ಟು. ಓಡುವರು, ಓಡುವರು, ಓಡು. ಬೀಸುತ್ತಿತ್ತು, ಇತ್ತು, ಬೀಸು. ಬೀಸುತ್ತಿತ್ತು, ಬೀಸು. ಹೀಗೆ ಹೇಳಿದಾಗ, ಹೇಳು ಅನ್ನುವಂಥದ್ದು ಬರ್ತದೆ. ನೋಡಿದನು, ನೋಡು. ಬರೆಯುವಳು, ಬರೆ. ಉಳಿದವುಗಳನ್ನು ನಾನೇನ್ ಮಾಡ್ತೇನೆ, ನಿಮಗೆ ನೋಟ್ಸನ್ನು ನಿಮಗೆ ಕಳಿಸ್ತೇನೆ. ಯಾಕಂದ್ರೆ ಇಲ್ಲಿರುವಂಥವುಗಳ ನೀವು ಬರ್ಕೊಳ್ರಿ. ಇನ್ನು ನಾವು ನಿಷೇಧಾರ್ಥಕ ರೂಪಗಳನ್ನು ಕೂಡ ನಾವು ಕಲಿಯೋಣ. ಇನ್ನು ಸಾಧ್ಯವಾದ್ರೆ ಕ್ರಿಯಾಪದಗಳ ಕಾಲವನ್ನು ಕೂಡ ನಾವೇನ್ ಮಾಡೋಣ, ಅವುಗಳನ್ನು ಗುರುತಿಸುವುದನ್ನು ನಾವು ತಿಳಿದುಕೊಳ್ಳೋಣ. ಓಕೆ. ಇನ್ನು ನೋಡ್ರಿ, ಅದೇ ರೀತಿಯಾಗಿ ಕಲಿಯುವರು, ಕಲಿ ಅಂತ ಬರ್ತದೆ. ಹೋದರು, ಹೋಗು. ಅಳುತ್ತಿತ್ತು, ಅಳು. ಬಾರಿಸುವಳು, ಬಾರಿಸು. ಬರೀ ಮೂಲ ರೂಪವನ್ನು ನಾವು ಬರಿಬೇಕಾಗ್ತದೆ. ನುಡಿಸುವಳು, ನುಡಿಸು. ನೋಡ್ರಿ, ನುಡಿಸು ಅಂತ ಬರುವುದಿಲ್ಲ. ಇಲ್ಲಿ ನುಡಿಸುವಳು ನುಡಿ ಅಂತ ಬರುವುದಿಲ್ಲ, ನುಡಿಸು ಅಂತ ಬರ್ತದೆ. ಕೇಳಿದರು, ಕೇಳು. ಕೇಳುವರು, ಕೇಳು. ಎದ್ದರು, ನೋಡಿ ಇದು ಏನ್ ಬರ್ತದೆ? ಎದ್ದರು. ಏಳು. ಹೌದಾ? ಮಾಡಿದಾಗ, ಮಾಡು. ಬರೆಯುತ್ತಿದ್ದರು, ಬರೆ. ಬರುತ್ತಿದ್ದರು, ಬರು. ಬರೆಯುತ್ತಿದ್ದರು ಬರೆ ಆಗ್ತದೆ, ಬರುತ್ತಿದ್ದರು ಬರು ಆಗ್ತದೆ. ಸರಿಯಾಗಿ ತಿಳ್ಕೊಂಡು ನಾವು ಧಾತುವನ್ನ ಗುರುತಿಸಿ ಅದನ್ನ ನಾವು ಬರೆದಾಗ ನಮಗೆ ಪೂರ್ಣ ಅಂಕ ಬರಲಿಕ್ಕೆ ಸಾಧ್ಯ. ಆಯ್ತಾ? ಹಾಗೆ ನಾವು ಈಗ ಮುಂದೆ ನೋಡುವಂತೆ ಇಲ್ಲಿ ಎರಡನೇದಾಗಿ ಕಾಲ ಸೂಚಕಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಕಾಲ ಸೂಚಕಗಳು ಎಂಬುದಾಗಿ ನಾವು ನೋಡುವಾಗ ಇಲ್ಲಿ 3 ವಿಧಗಳನ್ನ ನಾವು ನೋಡ್ತೇವೆ. ಒಂದು ನಾವು ಭವಿಷ್ಯತ್ ಕಾಲ, ಇನ್ನೊಂದು ನಾವೇನ್ ಮಾಡ್ತೇವೆ ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಮತ್ತು ಭೂತಕಾಲ. ಅಂದ್ರೆ ಅಥವಾ ಈಗ ನಾವು ನೋಡುವಂತೆ ಮೊದಲನೇದಾಗಿ ವರ್ತಮಾನ ಕಾಲ. ಹೌದಾ? ವರ್ತಮಾನ ಕಾಲ. ಇಲ್ಲಿ ವರ್ತಮಾನ ಕಾಲ ಅಂದ್ರೆ ಸದ್ಯದಲ್ಲಿ ನಡೀತಾ ಇರುವಂತ ಆ ಒಂದು ಕಾಲವನ್ನ ನಾವೇನಂತ ಕರಿತೇವೆ, ಅದು ವರ್ತಮಾನ ಕಾಲ ಎಂಬುದಾಗಿ ನಾವು ಕರಿತೇವೆ. ಈ ವರ್ತಮಾನ ಕಾಲದಲ್ಲಿ ಆಖ್ಯಾತ ಪ್ರತ್ಯಯ ಉತ್ತೆಂಬ ಕಾಲ ಸೂಚಕ ಬರ್ತದೆ. ಕಾಲ ಸೂಚಕ ಗಮನದಲ್ಲಿ ಇಟ್ಕೊಳ್ಬೇಕು. ಉತ್ ಅನ್ನುವಂತ ಕಾಲ ಸೂಚಕ ಪ್ರತ್ಯಯ ಸೇರಿದ್ರೆ ಅಲ್ಲೇನಾಗ್ತದೆ, ಅದು ವರ್ತಮಾನ ಕಾಲ ಅನಿಸ್ಕೊಳ್ತದೆ. ಈಗ ಉದಾಹರಣೆ ನಾವು ನೋಡುವುದಾದ್ರೆ ಕುಣಿಯುತ್ತಿತ್ತು, ಕುಣಿಯುತ್ತಿತ್ತು. ನೋಡ್ರಿ, ಈ ಕ್ರಿಯಾ ಇಲ್ಲಿ ಕಾಲ ಸೂಚಕ ಇದನ್ನ ನಾವು ನೋಡ್ತೇವೆ. ಈ ಕ್ರಿಯಾಪದದಲ್ಲಿ ಕಾಲ ಸೂಚಕವನ್ನು ತಿಳಿಸ್ತಾ ಇದೆ. ಯಾವ ಕಾಲ ಸೂಚಿಸ್ತಾ ಇದೆ? ಕುಣಿಯುತ್ತಿತ್ತು. ಕುಣಿತಾ ಇತ್ತು ಅಂತ ಅರ್ಥ ಅಲ್ಲ, ಇಲ್ಲಿ ಗಮನಿಸ್ಬೇಕು. ಇಲ್ಲಿ ಕುಣಿತಾ ಇದೆ, ವರ್ತಮಾನ, ಇದು ವರ್ತಮಾನ ನಡೀತಾ ಇದೆ. ಇಲ್ಲಿ ಉತ್ ಅನ್ನುವಂತ ಕಾಲ ಸೂಚಕ ಪ್ರತ್ಯಯ ಬಂದ್ರೆ ನೀವು ಯಾವಾಗಲೂ ಸುಮ್ಮನೆ ಒಂದು ಆಲೋಚನೆ ಮಾಡಿಕೊಂಡು ಇದು ಕಾಲ ಸೂಚಕವನ್ನು ಗುರುತಿಸುವುದಲ್ಲ, ಅಲ್ಲಿ ಬರೆದು ಅದನ್ನ ನೀವು ತಿಳ್ಕೊಳ್ಬೇಕು. ಇಲ್ಲಿ ಉತ್ ಅಂತ ಬರ್ತದೆ, ಕುಣಿಯು ಉತ್. ಈ ಒಂದು ಕಾಲ ಸೂಚಕ ಪ್ರತ್ಯಯ ಇಲ್ಲಿ ಬರುವುದಾದ್ರೆ ಅದೇನ್ ಅನ್ಸ್ಕೊಳ್ತದೆ?
ವರ್ತಮಾನ ಕಾಲ ಅನಿಸ್ಕೊಳ್ತದೆ. ಹಾಗಾದ್ರೆ ಪರೀಕ್ಷೆಯಲ್ಲಿ ನಿಮ್ಗೆ ಸುಮಾರು ಒಂದು 23-24 ಒಂದು ಕ್ರಿಯಾಪದಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ, ಕಾಲ ಸೂಚಕಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ, ಗುರುತಿಸ್ಬೇಕಾಗ್ತದೆ. ಯಾವ ವರ್ತಮಾನ ಕಾಲವೋ, ಭೂತಕಾಲವೋ, ಭವಿಷ್ಯತ್ ಕಾಲವೋ ಎಂಬುದಾಗಿ. ನಾವು ಭೂತಕಾಲದಲ್ಲಿ ನೋಡುವಾಗ ಈಗಾಗಲೇ ನಡೆದು ಹೋದಂತ ವಿಷಯವನ್ನ ನಾವೇನಂತೇವೆ ಕರಿತೇವೆ, ಭೂತಕಾಲ ಎಂಬುದಾಗಿ ಕರಿತೇವೆ. ಆದ್ರೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಎರಡನೇದಾಗಿ ನಾವು ನೋಡ್ತೇವೆ, ಎರಡನೇದಾಗಿ ಬಹಳ ಸರಳವಾದಂಥದ್ದು, ಅದು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ಇಲ್ಲೇ ಭೂತಕಾಲ ಎರಡನೇದಾಗಿ ಭೂತಕಾಲ, ಇಲ್ಲಿ ದ ಎಂಬುದಾಗಿ ಬರ್ತದೆ. ಕಾಲಸೂಚಕ ಪ್ರತ್ಯಯ ಯಾವ್ದು ಬರ್ತದೆ, ದ. ಯಾವುದಕ್ಕೆ, ಭೂತಕಾಲಕ್ಕೆ. ದ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿದ್ರೆ ಅದರ ಏಕವಚನದಲ್ಲಿ ಹೋಯಿತು. ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಹೋಗು, ಹೋಗು, ಹೋದನು, ಹೋದಳು, ಹೋಯಿತು. ಇಲ್ಲಿ ಬರೀತೇನೆ, ಹೋಯಿತು, ಹೋದವು. ಹೌದಾ, ಹೋಯಿತು, ಹೋದವು. ನೋಡಿ, ದ ಬರ್ತಾರೆ, ಆದ್ರೆ ಏಕವಚನದಲ್ಲಿ, ಅಂದ್ರೆ ಏಕವಚನದಲ್ಲಿ ಕ್ರಿಯಾಪದಗಳ ರೂಪ ಏನಾಗ್ತದೆ, ಹೋಯಿತು ಆಕೈತೆ, ನಿಂತಿತು, ಹೋಯಿತು, ಈ ರೀತಿ ಬಂದ್ರೂ ಕೂಡ ಅದೇನು ಭೂತಕಾಲ. ಸರಿಯಾಗಿ ತಿಳ್ಕೊಳ್ರಿ, ಯಾವುದೂ ಒಂದು ಕನ್ಫ್ಯೂಸ್ ಮಾಡ್ಕೊಳ್ಳುವುದು ಬೇಡ. ವರ್ತಮಾನ ಕಾಲದಲ್ಲಿ ಕಾಲಸೂಚಕ ಪ್ರತ್ಯಯ ಆ ಒಂದು ಕ್ರಿಯಾಪದದಲ್ಲಿ ನಾವು ನೋಡುವಾಗ ಕಾಲಸೂಚಕ ಪ್ರತ್ಯಯ ಉತ್ ಅಂತ ಬಂದ್ರೆ ಅದು ಏನು, ವರ್ತಮಾನ ಕಾಲ. ಇನ್ನು ಭೂತಕಾಲದಲ್ಲಿ ದ ಅಂತ ಬಂದ್ರೆ, ಯಾವುದು ಕಾಲಸೂಚಕ ಪ್ರತ್ಯಯ ದ ಅಂತ ಬಂದ್ರೆ, ಅಥವಾ ಏಕವಚನ ರೂಪದಲ್ಲಿ ನಾವು ನೋಡುವಾಗ ಹೋಯಿತು, ನಿಂತಿತು, ಬಂದಿತು, ಹೀಗೆ ಆಗ್ತದೆ. ಅದು ಕೂಡ ಏನಾಗ್ತದೆ, ಭೂತಕಾಲ ಆಗ್ತದೆ. ಅದನ್ನು ಸರಿಯಾಗಿ ನಾವು ತಿಳ್ಕೋಬೇಕಾಗ್ತದೆ. ಈಗ ಮುಂದೆ ನಾವು ನೋಡುವುದಾದ್ರೆ ಭವಿಷ್ಯತ್ ಕಾಲ. ಮೂರನೇದಾಗಿ ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ, ಅಥವಾ ಇದನ್ನ ಹೀಗೆ ಭವಿಷ್ಯತ್ ಅಂತ ಈ ರೀತಿ ಬರೆದ್ರು ಕೂಡ ಸರಿ. ಹೀಗೆ ಬರೆದ್ರು ಕೂಡ ಭವಿಷ್ಯತ್ ಅಂತೂ ಕೂಡ, ಭವಿಷ್ಯತ್ ಅಂತಂದ್ರೂ ಕೂಡ ಅದು ಸರಿ. ಭವಿಷ್ಯತ್ ಕಾಲದಲ್ಲಿ ಸಾಮಾನ್ಯವಾಗಿ ವ ಎಂಬ ಕಾಲಸೂಚಕ ಪ್ರತ್ಯಯ ಬರ್ತದೆ. ಏವ, ಏವ ಮತ್ತು ವ. ಬರುವನು, ಉದಾಹರಣೆಗೆ ಬರುವನು, ಮತ್ತೆ ಬರವೇನು, ಅಂದ್ರೆ ಮುಂದೆ ಆಗುವಂತ ವಿಚಾರವನ್ನ ತಿಳಿಸುವಂಥದ್ದು. ಇಲ್ಲಿ ಕ್ರಿಯಾಪದದ ಪ್ರತ್ಯಯ ಯಾವ್ದು ಬರ್ತದೆ, ಏವ, ವ ಅಂತ ಬರ್ತದೆ. ಭೂತಕಾಲದಲ್ಲಿ ದ ಅಂತ ಬರ್ತದೆ, ಮತ್ತು ಯಾವುದರಲ್ಲಿ, ವರ್ತಮಾನ ಕಾಲದಲ್ಲಿ ಉತ್ ಅಂತ ಬರ್ತದೆ. ಹೌದಾ, ಈಗ ನಾವು ಸರಿಯಾಗಿ ತಿಳ್ಕೊಬೇಕು. ಇಲ್ಲಿ ವ ಬಂತು ನೋಡಿ, ಮಾಡುವನು, ಇನ್ನು ಮಾಡಿಲ್ಲ, ಮಾಡುವನು. ಹೌದಾ, ಇದು ಈ ರೀತಿ ಅಂದ್ರೆ ನೀವು ಗುರುತಿಸ್ಲಿಕ್ಕೆ ಬಹಳ ಸುಲಭವಾಗಿ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಈ ರೀತಿ ನಾವು ತಿಳ್ಕೊಳ್ಳುವುದಾದ್ರೆ ದ ಇಲ್ಲಿ ವ ಮತ್ತು ಏವ ಅಂತ ಬಂದ್ರೆ, ಮತ್ತು ಅಲ್ಲಿ ಉತ್ ಅಂತ ಬಂದ್ರೆ, ಎಲ್ಲಿ ವರ್ತಮಾನ ಕಾಲದಲ್ಲಿ ಕಾಲಸೂಚಕ ಪ್ರತ್ಯಯ ಉತ್ ಅಂತ ಬಂದ್ರೆ, ಭೂತ ಕಾಲದಲ್ಲಿ ದ ಎಂಬ ಕಾಲಸೂಚಕ ಪ್ರತ್ಯಯ ಬಂದ್ರೆ, ಭವಿಷ್ಯತ್ ಕಾಲದಲ್ಲಿ ವ ಏವ ಅನ್ನುವಂತ ಕಾಲಸೂಚಕ ಪ್ರತ್ಯಯ ಬಂದ್ರೆ ಅವುಗಳನ್ನು ನಾವೇನಂತ ಕರಿತೇವೆ, ಭವಿಷ್ಯತ್ ಕಾಲ. ಹೀಗೆ ಭೂತಕಾಲ ಮತ್ತು ವರ್ತಮಾನ ಕಾಲ ಎಂಬುದಾಗಿ ನಾವು ಗುರುತಿಸಲಿಕ್ಕೆ ನಾವು ಸಾಧ್ಯವಾಗ್ತದೆ. ಈ ಕಾಲಸೂಚಕಗಳಲ್ಲಿ ನಾವು ಇವುಗಳನ್ನ ನಾವು ತಿಳ್ಕೊಳ್ತೇವೆ. ಈಗ ಒಂದು ಬಿಟ್ಟ ಸ್ಥಳದ ಪಟ್ಟಿಯನ್ನು ಕೊಟ್ಟಿದ್ದಾರೆ ಪಲ್ಲವದಲ್ಲಿ, ಅವುಗಳನ್ನು ನಾನು
ಸ್ವಲ್ಪ ಬರೆಸ್ತೇನೆ, ಸ್ವಲ್ಪ ನಾನು ನಿಮಗೆ ನೋಟ್ಸ್ ಆಗಿ ಕಳಿಸ್ತೇನೆ. ಓಕೆ, ಇವುಗಳನ್ನ ಪಲ್ಲವದಲ್ಲಿ ನೀವು ಪುಸ್ತಕದಲ್ಲಿ ಬರಿತಾ ಹೋಗಿ. ಹೋದವು, ಇದು ಯಾವುದು ಅಂತ ಬರಿಬೇಕು ನಾವು. ಹೋದವು. ನಾನು ಈ ಕಡೆ ಒಂದು ಸ್ವಲ್ಪ ಹೋದವು. ಇದು ಏನ್ ಬರ್ತದೆ? ಕರೆಕ್ಟ್, ಭೂತ ಕಾಲ. ಈಗ ಪೂರ್ಣವಾಗಿ ಬರಿಬೇಕು, ಭೂತಕಾಲ ಅಂತ ಹೇಳಿ. ಬರುವವು, ಬರುವವು. ವ ಬಂತಲ್ಲ ಇಲ್ಲಿ ನೋಡಿ, ನಿಮ್ಗೆ ಅರ್ಥ ಆಗ್ಲಿಕ್ಕೆ ನಾನು ಮಾರ್ಕ್ ಹಾಕಿದ್ದೇನೆ. ಭವಿಷ್ಯತ್ ಕಾಲ. ಕುಣಿಯುತ್ತಿತ್ತು. ಪರೀಕ್ಷೆಗೆ ಇದನ್ನ ಎಷ್ಟೋ ಸಾರಿ ಕೇಳಿದ್ದಾರೆ. ಕುಣಿಯುತ್ತಿತ್ತು. ವರ್ತಮಾನ ಕಾಲ. ಉತ್. ಅವಾಗಲೇ ನಾನು ಉದಾಹರಣೆಯಾಗಿ ಇದನ್ನೇ ತೆಗೆದುಕೊಂಡಿದ್ದೆ. ಇನ್ನು ಮುಂದೆ ಓದಿದರು, ಭೂತಕಾಲ. ದ ಬಂತಲ್ಲ ಅಲ್ಲಿ ಕಾಲಸೂಚಕ ಪ್ರತ್ಯಯ. ಮುಂದೆ ಇನ್ನು ಬಂದಿತು. ಇದು ಕೂಡ ಭೂತಕಾಲ. ಭೂತಕಾಲ. ಇನ್ನು ಮುಂದೆ ಈ ಕಡೆ ಬರೀತೇನೆ. ನೋಡಿದಳು. ದ ಬರ್ತಲ್ಲ ಇಲ್ಲಿ, ಭೂತ ಕಾಲ. ಬರುತ್ತಿದ್ದರು. ನೋಡ್ರಿ, ಇದು ಗಮನ ಇಟ್ಕೊಡ್ರಿ. ಬರುತ್ತಿದ್ದರು. ಇಲ್ಲಿ ನೋಡ್ರಿ, ಬರು ಅಂದ್ರೆ ಏನ್ ಬರ್ತದೆ? ಇದು ವರ್ತಮಾನ ಕಾಲ. ವರ್ತಮಾನ. ವರ್ತಮಾನ ಕಾಲ. ವರ್ತಮಾನ ಕಾಲ. ನಿಂತರು. ನಿಂತರು. ನೋಡಿ ಇಲ್ಲಿ ಬಂತು, ಹೌದಾ? ನಿಂತರು. ಭೂತಕಾಲ. ಭೂತಕಾಲ. ಕರೆವರು. ಸುಲಭವಾಗಿ ಯಾವುದು ಭವಿಷ್ಯತ್ ಕಾಲ ನಮಗೆ ಸುಲಭವಾಗಿ ಅರ್ಥ ಆಗ್ತದೆ ವ ಏವ ಅಂತ ಬಂದ್ರೆ. ಯಾವಾಗ ಈ ವರ್ತಮಾನ ಕಾಲ ಮತ್ತು ಭೂತಕಾಲ ಬಂದಾಗ ಸ್ವಲ್ಪ ನಾವು ಆಲೋಚನೆ ಮಾಡಿ ಅದನ್ನ ಗುರುತಿಸ್ಬೇಕಾಗ್ತದೆ. ಹೆಚ್ಚಾಗಿ ಪರೀಕ್ಷೆಯಲ್ಲಿ ಇದನ್ನ ಕೇಳ್ತಾರೆ. ಕರೆಯವರು, ಭವಿಷ್ಯತ್ ಕಾಲ. ನೋಡಿತು. ನೋಡಿತು. ಭೂತಕಾಲ. ಮುಂದೆ ಹೋಯಿತು. ಇದು ಕೂಡ ಹೋಯಿತು. ಇದು ಕೂಡ ಭೂತಕಾಲ. ನಲಿಯುತ್ತಾರೆ. ನಲಿಯುತ್ತಾರೆ. ಯಾವುದಿದು? ವರ್ತಮಾನ ಕಾಲ. ವರ್ತಮಾನ ಕಾಲ. ನಲಿಯುತ್ತಾರೆ. ಹೌದಾ? ಹೀಗೆ ಇನ್ನು ಅನೇಕ ವಿಷಯಗಳಿಂದ ನಾನು ನಿಮಗೆ ನೋಟ್ಸ್ ಆಗಿ ಕಳಿಸ್ತೇನೆ. ನೋಡಿ, ಯಾವಾಗ ಅದು ದ ಎಂಬ ಕಾಲಸೂಚಕ ಪ್ರತ್ಯಯ ಬಂದ್ರೆ ಅದು ಭೂತಕಾಲ, ವ ಏವ ಅಂತ ಬಂದ್ರೆ ಅದು ಭವಿಷ್ಯತ್ ಕಾಲ, ಮತ್ತು ಉತ್ ಅನ್ನುವಂಥ ಕಾಲಸೂಚಕ ಪ್ರತ್ಯಯ ಬಂದ್ರೆ ಅದು ಏನು? ವರ್ತಮಾನ ಕಾಲ. ಹೀಗೆ ಇವುಗಳನ್ನು ಸರಿಯಾಗಿ ನಾವು ಬರೆದು
ಅವುಗಳನ್ನು ಗುರುತಿಸಿ ಅವುಗಳನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಸುಮ್ಮನೆ ನಾವು ಒಂದು ಆಲೋಚನೆ ಮಾಡಿ ಅದನ್ನ ಉತ್ತರ ಬರೆಯುವುದು ಬೇಡ, ಬರದೇ ಅವುಗಳನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಇದನ್ನ ಪರೀಕ್ಷೆ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗಿರ್ತದೆ, ಇದನ್ನ ಸರಿಯಾಗಿ ತಿಳ್ಕೊಳ್ರಿ. ಓಕೆ, ಈಗ ಮುಂದೆ ನಾನು ನಿಮಗೆ ನಿಷೇಧ ರೂಪಗಳನ್ನು ಕೂಡ ನಾನು ಈ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ. ಈಗ ನಾವು ನೋಡುವಂತೆ ಮೂರನೇದಾಗಿ ನಿಷೇಧ ಕ್ರಿಯಾರೂಪಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಇದು ಕೂಡ ಪರೀಕ್ಷೆಯಲ್ಲಿ ಇದನ್ನ ಕೇಳ್ತಾರೆ, ನಿಷೇಧ ರೂಪದಲ್ಲಿ ಬರೆಯಿರಿ ಎಂಬುದಾಗಿ ಕೇಳ್ತಾರೆ. ಈಗ ನಿಷೇಧ ರೂಪ ಎಂಬುದಾಗಿ ನಾವು ಮೊದಲನೇದಾಗಿ ನೋಡುವಾಗ ಕ್ರಿಯೆಯೊಂದು ನಡೆಯಲಿಲ್ಲ ಎಂಬ ಅರ್ಥವನ್ನು ಸೂಚಿಸುವ ಪದಗಳನ್ನು ನಾವೇನಂತ ಕರಿತೇವೆ, ನಿಷೇಧ ರೂಪಗಳಂತೂ ಎಂಬುದಾಗಿ ಕರಿತೇವೆ. ಇಲ್ಲಿ ಕೊಟ್ಟಿದ್ದಾರೆ, ಕ್ರಿಯೆಯೊಂದು ನಡೆಯಲಿಲ್ಲ ಎಂಬ ಅರ್ಥವನ್ನು ಸೂಚಿಸುವ ಕ್ರಿಯಾಪದಗಳಿಗೆ ನಿಷೇಧಾರ್ಥಕ ಕ್ರಿಯಾಪದಗಳು ಅಂತ ಹೇಳ್ತಾರೆ. ಪರೀಕ್ಷೆಯಲ್ಲಿ ನಿಷೇಧಾರ್ಥಕ ರೂಪಗಳು ಅಂದ್ರೆ ಏನು ಅಂತ ಕೇಳುವುದಿಲ್ಲ, ಅದು ನಿಷೇಧ ರೂಪದಲ್ಲಿ ಬರೆಯಿರಿ ಎಂಬುದಾಗಿ ಕೇಳ್ತಾರೆ. ಆಗ ನಾವು ಅದನ್ನ ಸರಿಯಾಗಿ ತಿಳ್ಕೊಂಡು ಬರಿಬೇಕಾಗ್ತದೆ. ಒಂದು ಏಕವಚನದಲ್ಲಿ ಬಾರನು, ಬಾರಲು, ಬಾರದು, ಈ ರೀತಿ ಏನು ಅನ್ನುವಂತ ಒಂದು ವಚನದಲ್ಲಿ ನಾವು ಈ ರೀತಿ ಬಳಸುವುದನ್ನು ನಾವು ನೋಡ್ತೇವೆ ಏಕವಚನದಲ್ಲಿ. ಬಹುವಚನದಲ್ಲಿ ಅರು, ಅವು, ಅರಿ, ಏವು ಎಂಬುದಾಗಿ ಬಳಸುವುದನ್ನು ನಾವು ನೋಡುತ್ತೇವೆ. ಈಗ ಹೀಗೆ ಕಾಲಸೂಚಕ ಪ್ರತ್ಯಯಗಳು ಸೇರುವುದಿಲ್ಲವಾದುದರಿಂದ ಇವುಗಳಿಗೆ ನಾವೇನಂತೇವೆ, ಕಾಲ ಭೇದಗಳು ಕೂಡ ಇಲ್ಲಿ ಬರುವುದಿಲ್ಲ, ಇವುಗಳಿಗೆ ಇರುವುದಿಲ್ಲ. ಹೌದಾ? ಇಲ್ಲೇ ಒಂದು ಉದಾಹರಣೆಯಾಗಿ ಕೆಲವೊಂದು ಸಾರಿ ಕೆಲವೊಂದು ಈಗೀಗ ಏನ್ ಮಾಡ್ತೀರಿ ಬರುವುದಿಲ್ಲ ಅಂತ ಒಂದೇ ಒಂದು ವಿಷಯದಲ್ಲಿ ಅದನ್ನ ಹೇಳ್ಬಿಡ್ತಾರೆ. ಉದಾಹರಣೆಗೆ ಅವನು, ಅವಳು, ಅದು, ಅವರು ಹೀಗೆ ಇದ್ದಾಗ ಇಲ್ಲಿ ಒಂದೇ ಇಲ್ಲ ಅನ್ನುವಂತ ಕ್ರಿಯಾಪದ ಅವ್ಯವವನ್ನು ಸೇರಿಸಿ ಅದಕ್ಕೆ ಕೃದಂತಕ್ಕೆ ಜೋಡಿಸಿ ಅದನ್ನ ಹೇಳ್ತಾರೆ ಬರುವುದಿಲ್ಲ. ಹೀಗೆ ಬರುವ, ಬರುವನು, ಬರನು, ಬಾರನು ಹೀಗೆ ಹೇಳುವುದಿಲ್ಲ. ನಾವು ಉದಾಹರಣೆಯಾಗಿ ಬರೆದು ನಿಮ್ಗೆ ತೋರಿಸ್ತೇನೆ, ಇನ್ನು ನಿಮ್ಗೆ ಸರಿಯಾಗಿ ಅರ್ಥ ಆಗ್ತದೆ. ಇಲ್ಲಿ ನೋಡ್ರಿ, ಬರು, ಅದಿ, ಅನು, ಬಾರನು. ಹೌದಾ? ಬರು, ಅದಿ, ಕನು, ಬಾರನು, ಇಲ್ಲ ಅನು ತಗೊಂಡ್ವಿ. ಹೌದಾ? ಹೀಗೆ ಬರು, ಅದಿಗಳು ಏನಾಗ್ತದೆ, ಬಾರಳು. ಬರು, ಅದಿ, ಕದು, ಬರು, ಅದಿ, ಕದು, ಬಾರದು. ಹೀಗೆ ಮಾಡಿದಾಗ ಸರಿಯಾದಂತ ನಿಷೇಧ ಕ್ರಿಯಾರೂಪಗಳಾಗಿ ಅವು ಪರಿವರ್ತನೆಗೊಳ್ಳುತ್ತವೆ. ಸರಿಯಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ಪಲ್ಲವ ಪುಸ್ತಕದಲ್ಲಿ ಕೊಟ್ಟಿರುವಂತ ನಿಷೇಧ ರೂಪಗಳನ್ನ ನಾನು ನಿಮ್ಗೆ ಇಲ್ಲಿ ಬರೆದು ತೋರಿಸ್ತೇನೆ. ನೋಡ್ರಿ, ಈಗ ಹೋಗು, ಹೋಗುವನು ಅಂತಿದೆ. ಇದರಲ್ಲಿ ಅವರು ಇನ್ನು ಸರಿಯಾಗಿ ತಿಳ್ಕೋಬೇಕು. ಎಲ್ಲ ಒಂದೇ ರೀತಿ ಅನಿಸ್ತದೆ, ಆದ್ರೆ ಹೋಗುವನು ಇದನ್ನ ನಿಷೇಧ ಕ್ರಿಯಾರೂಪದಲ್ಲಿ ಬರೀರಿ ಅಂತ ಅವ್ರು ಕೇಳಿದಾಗ ನಾವೇನ್ ಬರಿಬೇಕು, ಹೋಗನು, ಇಷ್ಟೇ. ಹೋಗುವುದಿಲ್ಲ, ಹೋಗುವುದಕ್ಕೆ ಮನಸ್ಸಿಲ್ಲ, ಇದನ್ನೆಲ್ಲ ಬರೆಯುವ ಅವಶ್ಯಕತೆ ಇಲ್ಲ. ಹೋಗುವನು, ಹೋಗನು ನಿಷೇಧ ರೂಪ ಅಂತ ಕೇಳಿದಾಗ ಇಷ್ಟೇ ಬರೆಯುವುದು. ಬರುವರು, ಬಾರಲು, ನೋಡಿದಳು, ನೋಡಳು, ನೋಡಿದಳು, ನೋಡಳು, ನೋಡುವರು, ನೋಡುವರು, ನೋಡುವರು ಏನಾಗ್ತದೆ, ನೋಡರು.
ಮುಂದೆ ತರುವರು, ತರುವರು, ತರರು, ತಾರರು, ತರರು, ಹೀಗೆ ಕೂಡ ಆಗ್ತದೆ. ಹಾಡುವನು, ಹಾಡುವನು, ಹಾಡನು. ನೋಡಿ, ಹಾಡುವನು ಇದ್ದಿದ್ದು ಹಾಡನು ಆಗ್ತದೆ. ಹಾಡುವನು, ಹಾಡನು. ಇನ್ನು ಮುಂದೆ ಹಾಡಿದರು, ಹಾಡಿದರು, ಹಾಡರು. ನೀವು ನಿಷೇಧ ರೂಪದಲ್ಲಿ ಬರಿತಾ ಇದ್ದೀರೋ, ಧಾತುವನ್ನು ಗುರುತಿಸ್ತಾ ಇದ್ದೀರೋ, ಅಥವಾ ನೀವು ಕಾಲಸೂಚಕವನ್ನ ನೀವು ತಿಳಿಸ್ತಾ ಇದ್ದೀರೋ, ಅದನ್ನು ಸರಿಯಾಗಿ ತಿಳ್ಕೋಬೇಕು. ಹೌದಾ? ಯಾಕಂದ್ರೆ ಎಲ್ಲವೂ ನೀವು ಒಂದು ಸಂದೇಹಾತ್ಮಕವಾಗಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರೆ ಅದು ತಪ್ಪಾಗ್ತದೆ. ಹಾಗಾಗಿ ನೀವು ಧಾತು ಕೇಳಿದ್ರೆ ಕ್ರಿಯಾಪದದ ಮೂಲ ರೂಪವನ್ನ ನೀವು ಗುರುತಿಸಬೇಕು. ಕಾಲಸೂಚಕವನ್ನ ತಿಳಿಸಿದ್ರೆ ಅಲ್ಲಿ ಕಾಲಸೂಚಕ ಪ್ರತ್ಯಯ ದ, ವ, ಎ, ವ ಮತ್ತು ಉತ್ ಅಂತ ಯಾವ್ದು ಬರ್ತದೆ ಅದನ್ನು ತಿಳ್ಕೊಂಡು ಕಾಲಸೂಚಕವನ್ನ ಅಲ್ಲಿ ತಿಳಿಸ್ಬೇಕಾಗ್ತದೆ. ಅದು ವರ್ತಮಾನ ಕಾಲವೋ, ಭವಿಷ್ಯತ್ ಕಾಲವೋ ಮತ್ತು ಭೂತಕಾಲವೋ ಎಂಬುದಾಗಿ. ಇಲ್ಲಿ ನಿಷೇಧ ರೂಪದಲ್ಲಿ ಬರೀರಿ ಎಂಬುದಾಗಿ ಕೇಳುವಾಗ ಅದು ಹಾಡುವನಿದೆ ಹಾಡನು, ಮತ್ತೆ ಆಡಿದರು, ಆಡರು. ಹೀಗೆ ಹಲವು ನಿಷೇಧ ರೂಪದಲ್ಲಿ ನಾವು ಬರಿಬೇಕಾಗ್ತದೆ. ಇಲ್ಲಿ ಇನ್ನು ಮುಂದೆ ನೋಡುವಂತೆ ತಿನ್ನುವಳು, ತಿನ್ನುವಳು, ತಿನ್ನಳು. ಹಾಡುವೆ, ಹಾಡುವೆ, ಹಾಡೇನು. ನೋಡಿ, ಹಾಡೇನು. ಬರೆವನು, ಬರೆವನು, ಬರೆಯನು, ಬರೆಯನು. ಬರೆವನು, ಬರೆಯನು. ಬರು ಅಲ್ಲ ಇಲ್ಲಿ, ಬರೆವನು, ಬರೆಯನು. ಕರೆಯುವರು, ಕರೆಯುವರು, ಕರೆಯರು. ಕರೆಯುವರು, ಕರೆಯರು. ಹೀಗೆ ಹಲವು ನಿಷೇಧ ರೂಪದಲ್ಲಿ ಬರೆದು ತೋರಿಸಲಾಗಿದೆ. ಇನ್ನು ಉಳಿದವುಗಳನ್ನು ನಾನು ನಿಮ್ಗೆ ಏನ್ ಮಾಡ್ತೇನೆ, ನೋಟ್ಸ್ ಆಗಿ ಕಳಿಸ್ತೇನೆ. ಹೌದಾ? ಆದ್ರೆ ಇವ್ರು ಸರಿಯಾಗಿ ನೀವು ತಿಳ್ಕೋಬೇಕು. ಇವತ್ತು ನಾವೇನ್ ಮಾಡಿದೆವು, ಇವತ್ತು ಮೊದಲನೇದಾಗಿ ವ್ಯಾಕರಣದಲ್ಲಿ ಪಲ್ಲವ ಪುಸ್ತಕದಲ್ಲಿ ನೀಡಿರುವಂತಹ ವ್ಯಾಕರಣದಲ್ಲಿ ಧಾತುವನ್ನ ಗುರುತಿಸುವುದು ಹೇಗೆ ಮತ್ತು ಅದನ್ನ ಬರೆಯುವುದು, ಕಂಡುಕೊಳ್ಳುವುದು ಹೇಗೆ ಎಂಬುದಾಗಿ ನಾವು ತಿಳ್ಕೊಂಡೆವು. ಕಾಲಸೂಚಕಗಳಲ್ಲಿ ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ, 3 ಕಾಲಗಳನ್ನ ಯಾವತ್ತು ಕಾಲಸೂಚಕ ಪ್ರತ್ಯಗಳ ಮೂಲಕ ತಿಳ್ಕೊಳ್ಬಹುದು ಎಂಬುದಾಗಿ ನಾವು ತಿಳ್ಕೊಂಡೆವು. ಇನ್ನು 3ನೇದಾಗಿ ನಿಷೇಧ ರೂಪ ಅಂದ್ರೆ ಏನು, ಕ್ರಿಯೆಯೊಂದು ನಡೀಲಿಲ್ಲ ಎಂಬುದಾಗಿ ತಿಳಿಸುವಂತ ನಾವು ರೂಪಗಳನ್ನ ನಾವೇನಂತ ಕರಿತೇವೆ, ನಿಷೇಧಾರ್ಥಕ ರೂಪಗಳು ಅಂತ ಹೇಳಿ ನಾವು ಕರಿತೇವೆ. ಹೌದಾ? ಇದರ ಬಗ್ಗೆ ತಿಳ್ಕೊಂಡು ಉದಾಹರಣೆಗಳನ್ನ ತಿಳ್ಕೊಂಡೆ. ಹೌದಾ? ಇವುಗಳನ್ನ ನೀವು ಪರೀಕ್ಷೆಯಲ್ಲಿ ಅದನ್ನ ಒಂದು ಎಷ್ಟು ಸಾಧ್ಯವಷ್ಟು ಪುನರಾವರ್ತನೆ ಮಾಡ್ಕೊಳ್ರಿ ಮತ್ತು ಪಲ್ಲವ ಪುಸ್ತಕದಲ್ಲಿ ಬರೆದು ಸಿದ್ಧ ಮಾಡಿಟ್ಕೊಳ್ರಿ. ಮುಂದಿನ ತರಗತಿಯಲ್ಲಿ ತಿರುಗಿ ನಾನು ನಿಮಗೆ ವ್ಯಾಕರಣ ತಿಳಿಸ್ಕೊಡ್ತೇನೆ. ಧನ್ಯವಾದ.